ಅಣ್ಣ, ಕುರಿಗಳೆಲ್ಲ ಜೋಪಾನವಾಗಿದೆಯಪ್ಪ? ಜೋಪಾನವಾಗಿ ನೋಡಿಕೊಂಡಿರುವೆನಣ್ಣ. ಎಲ್ಲಿ ನಂದು ಮನೆ ದೇವ್ರಿಗೆ ಬಿಟ್ಟಿದ್ದು ಪಟ್ಲಿ ಕೊಂಬಿ ತಿರುಗಿದು ಕಾಣ್ತಾ ಇಲ್ವೇ? ಅಲ್ಲೇ ಇರುವುದು ನೋಡಿರಣ್ಣ. ಎಲ್ಲಿ ಇಲ್ವಲ್ಲ, ಕಾಣ್ತಾ ಇಲ್ವಲ್ಲ. ನಿಮ್ಮ ಕುರಿಗಳಲ್ಲೇ ಇರುವುದು ನೋಡಿರಣ್ಣ. ನೋಡು, ನೀನೇ ಸರಿಯಾಗಿ ನೋಡಪ್ಪ, ಕಾಣ್ತಾ ಇಲ್ವಲ್ಲ. ಮೊದಲು ಆ ಕುರುಬಟ್ಲಿಯನ್ನು ಎಲ್ಲಿ ಆದರೂ ಸರಿ ಹುಡುಕಿ ತರುವ ತನಕ ನಿನಗೆ ಊಟವೂ ಇಲ್ಲ, ನೀರೂ ಇಲ್ಲ. ಮೊದಲು ಹೋಗಿ ನನ್ನ ಕುರುಪಟ್ಲಿ ಅನ್ನೋದು, ಅದು ನನ್ನ ಮನೆ ದೇವರಿಗೆ ಬಿಟ್ಟಿರ್ತಕ್ಕಂಥ ಕುರುಪಟ್ಲಿ. ಯಾರ ಕೇಳಲಿ ಏನ ಮಾಡಲಿ, ಯಾವ ದೇಶದೊಳ್ ಹುಡುಕಾಲೆ. ಅಣ್ಣ, ಆ ಕುರಿಯನ್ನು ನೀವು ನೋಡಿದಿರಣ್ಣ. ಯಾರ ಕೇಳಲಿ ಏನ ಮಾಡಲಿ, ಯಾವ ದೇಶದೊಳ್ ಹುಡುಕಾಲೆ. ಯಾವುದೊಂದು ತೋಚದೆ ನನಗೆ, ಯಾವುದೊಂದು ತೋಚದೆ ನನಗೆ, ಯಾವುದೊಂದು ತೋಚದೆ ನನಗೆ. ಅಂಧಕಾರ ಕವಿದಿದೆ, ಯಾರ ಕೇಳಲಿ ಏನ ಮಾಡಲಿ, ಯಾವ ದೇಶದೊಳಗಾಲೆ. ಪರಮಾತ್ಮ, ಅಂದು ರಾಜ್ಯಸಭೆಯಲ್ಲಿ ಅಲ್ಪ ಮಾತ್ರಕ್ಕೆ ಜರಿದು ನಿಂದಿಸಿದಕ್ಕೆ ನಮಗೆ ಎಂತಹ ಕಷ್ಟಗಳನ್ನು ತಂದೊಡ್ಡಿದೆಯಾ ಪರಮಾತ್ಮ. ಶನಿದೇವ, ಇದೆಲ್ಲವೂ ನಿನ್ನ ಲೀಲೆಯು ಪರಮಾತ್ಮ, ನಿನ್ನ ಲೀಲೆಯು. ನೀನೇ ಕಾಪಾಡಬೇಕು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಅಮ್ಮ ತಾಯಿಗಳಿರ, ಈ ಕುಕ್ಷಿ ಬಾಧೆಯನ್ನು ಪರಿಹಾರ ಮಾಡಿದ ಪುಣ್ಯವೂ ನಿಮಗೆ ಬರಲಿ. ಭಿಕ್ಷೆಯನ್ನು ನೀಡಿರಿ ತಾಯಿ, ಭಿಕ್ಷೆಯನ್ನು ನೀಡಿರಿ. ಯಾರಾದರನಗೆ ಏನಾದರನಗೆ, ಯಾರಾದರನಗೆ ಏನಾದರನಗೆ. ಅನ್ನದಾತವನ್ನು ಮಾಡಿರೆ ಅಮ್ಮಗಳಿರ, ಭಿಕ್ಷಾದಾತವನ್ನು ಮಾಡಿರೆ. ಅಮ್ಮ, ಯಾರಾದರೂ ಭಿಕ್ಷೆಯನ್ನು ಮಾಡಿರಿ ತಾಯಿ, ನಿಮಗೆ ಪುಣ್ಯ ಬರಲಿ. ಯಾರಾದರನಗೆ ಏನಾದರನಗೆ, ಅನ್ನದಾನವನ್ನು ಮಾಡಿರೆ ಅಮ್ಮಗಳಿರ, ಭಿಕ್ಷಾದಾನವನ್ನು ಮಾಡಿರೆ. ಅಯ್ಯ ಪುಣ್ಯಾತ್ಮರೇ, ನಿಮಗೆ ಪುಣ್ಯ ಬರಲಿ. ಈ ಪಾಪಿಯ ಶಿವ ಸಂಕಟವನ್ನು ಪರಿಹಾರ ಮಾಡಿರಿ. ಸೌರಾಷ್ಟ್ರ ನಗರದಲ್ಲಿ ಹರಿಗುಳೆ ಗ್ರಾಮದಲ್ಲಿ ಸೌರಾಷ್ಟ್ರ ನಗರದಲ್ಲಿ ಕೆರೆಗುಡ್ದಳಿ ಗ್ರಾಮದಲ್ಲಿ ನೀವು ಬಂದು ದಾನ ಮಾಡಿರೆ ಅಮ್ಮಗಳಿರ, ನೀವು ಬಂದು ದಾನ ಮಾಡಿರೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಸೌರಾಷ್ಟ್ರ ನಗರದಲ್ಲಿ ಕೆರೆಗುಡ್ದಳಿ ಗ್ರಾಮದಲ್ಲಿ ಸೌರಾಷ್ಟ್ರ ನಗರದಲ್ಲಿ ಕೆರೆಗುಡ್ದಳಿ
ಗ್ರಾಮದಲ್ಲಿ ನೀವು ಬಂದು ದಾನ ಮಾಡಿರೇ ಅಮ್ಮಗಳಿರ ನೀವು ಬಂದು ದಾನ ಮಾಡಿರೇ ಭವತಿ ಭಿಕ್ಷಾಂದೇಹಿ ಅಮ್ಮ ಈ ಪಾಪಿಯ ಹಸಿವನ್ನು ಸಂಕಟ ಪರಿಹಾರ ಮಾಡಿರೋಣ. ಅನ್ನವ ಕೊಡಿರವ್ವ ಪುಣ್ಯದ ದಾನಿಗಳೇ ಅನ್ನವ ಕೊಡಿರವ್ವ ಪುಣ್ಯದ ದಾನಿಗಳೇ ಹಸಿ ಅನ್ನವ ಕೊಡಿರವ್ವ ಪುಣ್ಯದ ದಾನಿಗಳೇ ಹಸಿವ ನಾನು ಸಹಿಸಲಾರೆ ಭವತಿ ಭಿಕ್ಷಾಂತೆ ಹಸಿವ ಅನ್ನವ ಕೊಡಿರವ್ವ ಪುಣ್ಯದ ದಾನಿಗಳೇ ತಾಯಿಗಳಿರ ಈ ಪಾಪಿಯ ಹಸಿವ ಸಂಕಟವನ್ನು ಪರಿಹಾರ ಮಾಡಿರಮ್ಮ, ನಿಮಗೆ ಪುಣ್ಯ ಬರುವುದು. ಹೊಟ್ಟೆಯ ನೋವ ತಾಳಲಾರೆ ಹೊಟ್ಟೆಯ ಹಸಿವ ಸಹಿಸಲಾರೆನು ಅನ್ನವ ಕೊಡಿರವ್ವ ಪುಣ್ಯದ ದಾನಿಗಳೇ ಅಮ್ಮ ಶಿವ ತಾಳಲಾರೆ ಅನ್ನವ ಕೊಡಿರವ್ವ ಪುಣ್ಯದ ದಾನಿಗಳೇ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ನಾವಾದರೂ ಇಲ್ಲೇ ಇದ್ದರೆ ಋಣವಾಗುವುದು. ನಾವು ಇಲ್ಲಿಂದ ಎಲ್ಲಿಯಾದರೂ ಹೋಗೋಣ ಕಂದ. ಹಾಗೆ ಆಗಲಿ ಅಮ್ಮ. ಅಣ್ಣ ಎರಿರಿ, ಬೇಗನೆ ಬರೋರಾಗಿ. ಅಣ್ಣ, ನಾನು ನಿಮ್ಮ ಮನೆಗೆ ಬಂದು ಬಹಳ ವರ್ಷಗಳು ಕಳೆದಿವೆ. ನಮಗಾದರೂ ಅನ್ನದ ಋಣವಾಗಿರುವುದು. ನನ್ನನ್ನು ನನ್ನ ಮಗನ್ನು ಯಾರಿಗಾದರೂ ಮಾರಿ ಋಣ ನೀವು ತೀರಿಸಿಕೊಳ್ಳಿ ಅಣ್ಣಯ್ಯ. ತಾಯಿ, ಎಂತ ಗೌರವವಾದ ಸತ್ಯವನ್ನು ಹೇಳಿದೆ ತಾಯಿ. ಅಜ್ಞಾನ ನನ್ನ ಕಳ್ಳತನವನ್ನು ನುಗ್ಗಿಸಿದಂತ ಮಹಾತಾಯಿ ನೀನು. ಈ ಕಳ್ಳವನ್ನ ಒಳ್ಳೆ ಮಾರ್ಗವಾಗಿ ನಡೆಸಿದಂತ ಮಹಾತಾಯಿ ನೀನು. ಎಂತ ಮಾತನ್ನ ಆಡುತ್ತಿರುವೆ ತಾಯಿ. ನಿನ್ನನ್ನು ಮಾರುವುದೇ ತಾಯಿ ಅಂತ ಮಾತನ್ನು ಎಂದಿಗೂ ಕೂಡ ಆಡಬಾರ ತಾಯಿ. ಇಲ್ಲ ಅಣ್ಣ, ನೀವು ನನ್ನ ಮಾರುವವರೆಗೂ ನನ್ನ ಮನೆಯಲ್ಲಿ ಊಟವನ್ನು ಸಹ ನಾನು ಮಾಡುವುದಿಲ್ಲವಣ್ಣ. ಅಲ್ಲಮ್ಮ, ನಮ್ಮಿಂದನೇ ತಪ್ಪಾಯಿತೆ ತಾಯಿ. ತಪ್ಪೇನಿಲ್ಲವಣ್ಣ, ಇದ್ದ ವಿಚಾರವನ್ನು ಹೇಳ್ತೀವಿ. ಅಲ್ಲ, ನನ್ನ ಹೆಂಡ್ರನ್ನ ಹೇಳಿದ್ಲ? ಇಲ್ಲ ಅಣ್ಣ,
ಅಕ್ಕನ ಅಪರಾಧ ಏನೂ ಇಲ್ಲ. ಅಲ್ಲ, ನಾನೇ ಎರಡು ಹೇಳ್ತೀನಿ. ಜನ ಒಂದಾಗಿದ್ದ ಒಂದ್ ಕಡೆ ಇದ್ರೆ ಮಾತುಕತೆ ಬರ್ತಾನೆ ಇರ್ತಾವೆ. ಏನೋ ಒಂದ್ಲ ಸತ್ಯವಾಗಿ ಇಲ್ಲ ಅಣ್ಣಯ್ಯ, ಆ? ಸತ್ಯವಾಗಿ ಇಲ್ಲ ಅಣ್ಣ. ಇಲ್ಲ. ಏ ಎಲ್ಲಿ? ಮುದವಿ ಏ, ಬಾರೆ ಇಲ್ಲಿ. ಅಲ್ಲೇ ಇಷ್ಟೊತ್ತು ಇಷ್ಟಿನ ನನ್ನ ತಂಗಿ ನಮ್ಮ ಮನೆಗಿದ್ಲು, ಇವಾಗ ಹೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬರೀ ಟೇಬಲ್ ಹಾಕು. ಏನೇ ಮಾಡೋದೀಗ? ನೀನೇನು ಬೈದೇನೆ ನೀನು? ನನ್ನ ಅಪರಾಧವೇನೂ ಇಲ್ಲ ಮುದೇವಿ. ಹಾ, ಅಲ್ಲ ನನ್ನ ತಂಗಿ ಹೋಗ್ತೀನಿ ಅಂತ ಇದ್ರಲ್ಲಮ್ಮ. ಅಣ್ಣ, ನನ್ನ ಮಾತನ್ನು ಕೇಳುವುದಾಗಿ ನಾನು ಎಂದಾದರೂ ನನ್ನ ಪತಿಯನ್ನು ಸೇರಲೇಬೇಕು. ಆದ್ರಿಂದ ಹೇಳ್ತೀನಿ, ನನ್ನನ್ನು ಯಾರಿಗಾದ್ರೂ ಮಾರುವರಾಗಿ ಅಣ್ಣ. ಅಮ್ಮ, ನನ್ನಂತ ಕಳ್ಳನನ್ನ ಒಳ್ಳೆ ಮಾರ್ಗವಾಗಿ ನಡೆಸುವಂತ ತಾಯಿ ನೀನು. ನನ್ನಂತ ಎಷ್ಟೋ ಜನರನ್ನ ಒಳ್ಳೆ ಮಾರ್ಗವಾಗಿ ನಡೆಸುವಂತ ತಾಯಿ ಆಗಿರಬೇಕಾಗಿತ್ತೆ. ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ, ನೀನು ಹೇಳಿದಂತೆ ನಡೆಯಿಕೊಳ್ಳಿ. ಕಂದ, ನೀನಾದ್ರೂ ಹೇಳುವನಾಗು ಕಂದ. ಚಿಂತೆ ಮಾಡ್ಪುದೇಕೆ ಇಂತು ಮಾತೆ ಅಮ್ಮ, ಚಿಂತೆ ಮಾಡ್ಪುದೇಕೆ ಇಂತು ಮಾತೆ, ಸಂತೋಷದಂದಿರೋ ಭ್ರಾಂತಳಾಗದೇಕೆ ಅಮ್ಮ. ಕಂದ, ಸಂತೋಷದಂದಿರೋ ಭ್ರಾಂತಳಾಗದೇಕೆ, ಇಂದಿರೇಶ ಪೊರೆವ ಬಂಧನವರಿಪ, ಇಂದಿರೇಶ ಪೊರೆವ ಬಂಧನವರಿಪ, ಚಿಂತೆ ಮಾಡ್ಪುದೇಕೆ ಇಂತು ಮಾತೆ ಅಮ್ಮ, 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 ತಂದೆಯಾರು ಎನಗೆ ಚಂದದಿಂದ ಕೇಳು ಅಮ್ಮ, ತಂದೆಯಾರು ಎನಗೆ ಚಂದದಿಂದ ಕೇಳು, ಇಂದಿರೇಶ ಪೊರೆವ ಬಂಧನವರಿಪ, ಇಂದಿರೇಶ ಪೊರೆವ ಬಂಧನವರಿಪ, ಚಿಂತೆ ಮಾಡ್ಪುದೇಕೆ ಇಂದು ಮಾತೆ ಅಮ್ಮ, 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 ನೀನು ಯಾವಾಗಲೂ ನಮ್ಮ ತಂದೆಯವರನ್ನು ಜ್ಞಾಪಿಸಿಕೊಂಡು ಅಳುತ್ತಿರುವುದು ಏತಕ್ಕಮ್ಮ? ಹೇಳಮ್ಮ, ನಮ್ಮ ತಂದೆಯವರು ಎಲ್ಲಿರುವರೆಂದು ನಾನು ಹೋಗಿ ಕರೆದುಕೊಂಡು ಬರುವೆನು. ಶಾಂತರಾಗ ಕುಮಾರ, ವಿಧಿಲಿಖಿತ ಇರುವಾಗ ಯಾರೇನು ತಾನೇ ಮಾಡಲು ಸಾಧ್ಯ? ಅಣ್ಣ, ನಾನು ಹೇಳಿದಂತೆ ನಮ್ಮನ್ನು ಯಾರಿಗಾದರೂ ಮಾರಿ ಅಣ್ಣಯ್ಯ. ನೀನು ಇಚ್ಛೆಯಂತೆ ಆಗಲಿಲ್ಲ. ಅಣ್ಣ, ನಾವು ಹೋಗೋ ದಾರಿಯಲ್ಲಿ ವಿಷ್ಣು ದೇವಾಲಯ ಇದೆ. ಪೂಜೆಯನ್ನು ಮಾಡಿ ಅನಂತರ ಮುಂದೆ ಎಲ್ಲಿಯಾದ್ರೂ ಹೋಗೋಣ ಅಣ್ಣ. ತಂಗಿ, ಮುಂದೆ ನಡೆಯಮ್ಮ. ಆ ನಗರದಲ್ಲಿ ಹೋಗಿ ನಿನ್ನನ್ನು ಯಾರಾದ್ರೂ ಕೊಂಡುಕೊಳ್ಳುವ ನೋಡೋಣ. ಹಾಗೆ ಆಗಲ್ಲ ಅಣ್ಣ. ಪುಣ್ಯ ಜನರೇ, ನನ್ನ ತಂಗಿಯನ್ನ ಮಾಡುತ್ತಿದ್ದೇನೆ, ಯಾರಾದರೂ ಕೊಂಡುಕೊಳ್ಳಬೇಕಾದ್ರೆ ಮಾರುವೆ ತಂಗಿಯ ಪುರದ ಜನರೇ ಕೊಳ್ಳಿರಿ. ನಮ್ಮ ತಾತ ನಮ್ಮ ಅಜ್ಜಿ ಕಾಲದಾಗ ಕುರಿ ಕೋಳಿ ದನ ಮಾಡ್ತಿದ್ರು. ಅಣ್ಣ, ತಂಗಿಯ ಪುರದ ಜನರೇ ಕೊಳ್ಳಿರಿ. ಅಣ್ಣ, ಸತ್ಯವಂತಳು ನೀತಿವಂತಳು ನನ್ನ ಮುತ್ತು ತಂಗಿಯೋ. ಅಣ್ಣ, ಸತ್ಯವಂತಳು ನೀತಿವಂತಳು ನನ್ನ ಮುತ್ತು ತಂಗಿಯೋ. ಮಾರುವೆ ತಂಗಿಯ ಪುರದ ಜನರೇ ಕೊಳ್ಳಿರಿ. ಮಾರುವೆ
ಮನೆಗೆ ಒಂದು ಆಳು ಬೇಕಂತ ಹೇಳ್ತಿದ್ಲು ನಮ್ಮ ಹಾಕಿ ಇಲ್ಲೇನೋ ಮಾರ ಥರ ಕಾಣ್ತಾರೆ ನೋಡ್ಕೊಂಬತ್ತೀನಿ. ಏ ಶೇ ನಾರಾಯಣ ಶಂಕರ. ಏನಪ್ಪಾ ಸ್ವಾಮಿ? ಹೇಳಿ ಸ್ವಾಮಿ. ಓಹೋ, ನೀನು ಇಲ್ಲಿದ್ದೀಯೋ? ಎಲ್ಲಿದ್ರಿ ಸ್ವಾಮಿ? ಕಣ್ಕಾಣದಿಲ್ವೇ? ಏನು ಮಾರ್ತಾ ಇದ್ದೀನಪ್ಪ? ಯಾರು ಸ್ವಾಮಿ? ನಾನು ತೆಂಗಿನ ಮಾರ್ತಾ ಇದ್ದೀನಿ ಸ್ವಾಮಿ. ಏನ್ ಕಾಲ ಬಂತಯ್ಯ, ಕಾಣೋದಿಲ್ಲ. ಮನುಷ್ಯ ಮಾರ ಕಾಲ ಬಂದ್ಬಿಟ್ಟದಲ್ಲಪ್ಪ. ಮೊದಲ ಕಾಲದಾಗ ಸ ಎಮ್ಮೆ ಅವು ಇವು ಮಾರ್ತಿದ್ರು, ಇವಾಗ ಮನುಷ್ಯ ಮಾರ್ತಾವ್ರೆ. ಹೌದು ಸ್ವಾಮಿ. ಮನುಷ್ಯರು ಮಾರ್ತಾ ಇದ್ದೇನಪ್ಪ? ಹೌದು ಸ್ವಾಮಿ, ನನ್ನ ತಂಗಿಯನ್ನ ಮಾರುತ್ತಿದ್ದೇನೆ ಸ್ವಾಮಿ. ಈಕೆ ನಿನಗೆ ಏನಾಗಬೇಕಪ್ಪ? ತಂಗಿ ಸ್ವಾಮಿ. ಆಕೆ ನನ್ನ ಹೆಂಡತಿ ಸ್ವಾಮಿ. ಆಕೆನ್ ಮಾರಕ್ಕಾಗಲ್ವಾ? ಅಯ್ಯೋ, ಆಕೆ ಮಾರಕ್ಕಾಗುತ್ತಲ್ಲ ಸ್ವಾಮಿ? ಅಲ್ಲ, ತಂಗಿನ ಮಾರ್ಬೋದು, ಹೆಂಡ್ರ ಮಾರಕ್ಕಾಗಲ್ವಾ? ಇಲ್ಲ ಸ್ವಾಮಿ, ತಂಗಿನೇ ಮಾಡ್ತೀರ ಸ್ವಾಮಿ. ಎಂತ ಕಾಲ ಬಂತಪ್ಪ. ಹಾಗಾದ್ರೆ ಕೊಡುವುದಾದ್ರೆ ಎಷ್ಟಪ್ಪ ಹೇಳಪ್ಪ? ನಮ್ಮ ಮನೆಗೆ ಒಂದು ಆಳು ಕೊಟ್ರೆ ತಗೊಂತಿದ್ದೋ, ಗಟ್ಬಿಟ್ಟಾಗಿದ್ರಲ್ಲಪ್ಪ. ಹಾ ಸ್ವಾಮಿ, ಹೇಳಿ ಸ್ವಾಮಿ. ಎಷ್ಟು ವರ ಹಾಕಿಬೇಕಪ್ಪ? ಸ್ವಾಮಿ, 10 ವರಗಳನ್ನು ಕೊಡುವುದಾದ್ರೆ ನನ್ನ ತಂಗಿಯನ್ನು ಮಾರುತ್ತೀನಿ ಸ್ವಾಮಿ. 10 ವರ ಹಾರ? ಹೌದು ಸ್ವಾಮಿ. ಯಾರಿಗಾರ ಕೊಟ್ಬಿಡೋಗಪ್ಪ, ನಾನು ವ್ಯಾಪಾರ ನಿಕ್ಕಲ್ಲ. ಯಾರನ್ನ ಕೊಟ್ಬಿಡು. ಇನ್ನೇನ್ ಮಾಡಲಿ? 3 ವರ. ಶಾಂತರಾಗಿ ಪೂಜ್ಯರಿ. ಅಣ್ಣ, ತಂಗಿ, ಆಸೆ ಎಂಬುದು ಪರಮ ದುಃಖ, ಆಸೆ ಎಂಬುದು ಪರಮ ಕಷ್ಟವಣ್ಣ. ಆದ್ದರಿಂದ ನನ್ನ ಅಳದೆ ಕಳಿಸು ಅಣ್ಣಯ್ಯ. ಅಪ್ಪ, ನಾನು 3 ವರಹವನ್ನು ಕೊಡುತ್ತೇನೆ. ಕೊಡುವುದಾದರೆ ಕೊಡು, ಇಲ್ಲಿ ಆದ್ರೆ ಯಾರಿಗಾದ್ರೂ ಮಾರು. ಪೂಜ್ಯರಿ, ಹಣವನ್ನು ಕೊಡುವರಾಗಿ. ಆಗಲಿ ಸ್ವಾಮಿ, 3 ವರಗಳನ್ನು ಕೊಡಿ, ನನ್ನ ತಂಗಿಯನ್ನು ಮಾರುತ್ತೇನೆ. ಹಾಗೆ ಆಗಲಿ. ಹಿಡಿಯಪ್ಪ ಕೈಯೇ. ಆಸೆ ಇಲ್ಲ. ಅಲ್ಲಿ ಜೋಬ ಕಚ್ಚಿ ಒಂದು. ಏ ಇಲ್ಲಿ ದೂರಲ್ಲಿಲ್ಲ. 2 ಕುದುರೆ ಮುಂಡೆ ಅದು ಏನೋ ಮೇಲೆ ಬೀಳ್ತಿದೆಯಲ್ಲ. 3 ಆಯ್ತಾರ. ತಲಗೋ. ಅಣ್ಣ, ಇಂದಿಗೆ ಅಣ್ಣ ತಂಗಿರ ನೋವು ತೀರಿ ಹೋಯಿತು ಅಣ್ಣ. ನಾನಿನ್ನು ಹೋಗಿ ಬರಿ. ಇದುವರೆಗೂ ನನ್ನನ್ನು ನನ್ನನ್ನು ಕಾಪಾಡಿದ್ರಿ, ನಿಮಗೆ ಆ ಶ್ರೀಹರಿಯು ಕಾಪಾಡಲಿ ಅಣ್ಣ. ಅಣ್ಣ, ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ಅಣ್ಣ, ತಂಗಿ,
ಹೋಗಿ. ಅಮ್ಮ, ಶೆಟ್ಟರ ಮನೆಗೆ ಹೋಗಿ ನೀತಿವಂತರಾಗಿ ಸತ್ಯವಂತರಾಗಿ ಬಾಳಮ್ಮ. ಹಾಗೆ ಆಗಲಿ ಅಣ್ಣ. ಅಣ್ಣ, ನಾನಿನ್ನು ಹೋಗಿ ಬರೇನು ಅಣ್ಣ? ಆಯ್ತಮ್ಮ, ಜೋಪಾನವಾಗಿ ಹೋಗಬಾಯಿತಂದು ಕಂದ. ನಿನ್ನ ತಾಯಿಯ ಜೊತೆಯಲ್ಲಿ ಇದ್ದು ನೀತಿವಂತನಾಗಿ ಅಧರ್ಮವನ್ನು ಮಾಡದೆ ಸತ್ಯವಂತನಾಗಿ ಕಳ್ಳತನವನ್ನು ಮಾಡದೆ ಜೋಪಾನವಾಗಿ ಬಾಳಮ್ಮ. ಹಾಗೆ ಆಗ್ಲಿ ತಾತ. ಹೋಗಿ ಬಾರಪ್ಪ. ನೀವು ಬರ್ತೇವ್ರಿ. ನಾವು ಮೂವರು ಸುರ ಸಿಂಹಾಸನವ ಏರುವೆ. ಸುರ ಸಿಂಹಾಸನವ ಏರುವೆ. ಹೊರದಿ ನಾನೇರುವೆ, ಹೊರದಿ ನಾನೇರುವೆ. ಮಂದಿ ಸುರ ಸಿಂಹಾಸನವ ಬರದಿಂದ ಏರುವೆ. ಹೊರದಿ ನಾನೇರುವೆ, ಹೊರದಿ ನಾನೇರುವೆ. ನಂದದಿ ದೇವೇಂದ್ರ ನಂದದಿ 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 ಪರಮ ಸಾಧ್ಯದಿಂದ ನಾನು ಧರಣಿಯೊಳಗೆ ಮೆರೆಯುವ. ಪರಮ ಸಾಧ್ಯದಿಂದ ನಾನು ಧರಣಿಯೊಳಗೆ ಮೆರೆಯುವ. ಸುರ ಸಿಂಹ ಬರದಿದ ನೇರುವೆ, ಹೊರದಿ ನಾನೇರುವೆ, ಹೊರದಿ ನಾನೇರುವೆ. ಉಳ್ಳರನ್ನು ನಾವು ಖಂಡಿಸುತ್ತಲೇ, ಉಳ್ಳರನ್ನು ನಾವು ಖಂಡಿಸುತ್ತಲೇ ಹೊಂಡರೆದಯ ತಿಂಡು ಮೊರೆದು, ಹೊಂಡರೆದಯ ತಿಂಡು ಮೊರೆದು ದಂಡು ದಳಿಸುವೇನು, ದಂಡು ದಳಿಸುವೇನು, ದಂಡು ದಳಿಸುವೇನು. ಸುರ ಸಿಂಹಾಸನವ ಹೊರದಿ ನಾನೇರುವೆ, ಹೊರದಿ ನಾನೇರುವೆ, ಹೊರದಿ ನಾನೇರುವೆ. ಅಂಜಿ ನಿರೀಕ್ಷಣೆ ಸರಿ ಸಮರು ಎನಗೆ ದೊರೆಯೋಳು, ಸರಿ ಸಮರು ಎನಗೆ ದೊರೆಯೋ. ಗಣಗುಣ ನೆನೆಸಿ ಮೆರೆಯುವೆ ಜಗದೇ, ಖಳಗುಣ ನೆನೆಸಿ ಮೆರೆಯುವೆ ಜಗದೇ. ಸರಿ ಸಮರು ಎನಗೆ ದೊರೆಯೋ, ದೊರೆಯೋ, ದೊರೆಯೋ. ವೀರ ವೀರರೋಳ್ ಗಣಗುಣ ನೆನೆಸೆ ಮಂದಿ ವೀರ ವೀರರೋಳ್ ಗಣಗುಣ ನೆನೆಸೆ. ಸಾರ ಚರಿತ ಸಾಮ್ರಾಜ್ಯದ ಸಿರಿಯ, ಸಾರ ಚರಿತ ಸಾಮ್ರಾಜ್ಯದ ಸಿರಿ. ಇರುತ್ತದೆ ದೊರೆಯಲಿ ಸುಖದಲ್ಲಿ ಬಾಳ್ವೆ, ಇರುತ್ತದೆ ದೊರೆಯಲಿ ಸುಖದಲ್ಲಿ ಬಾಳ್ವೆ, ಇರುತ್ತದೆ ದೊರೆಯಲಿ ಸುಖದಲ್ಲಿ ಬಾಳ್ವೆ, ಇರುತ್ತದೆ ದೊರೆಯಲಿ ಸುಖದಲ್ಲಿ ಬಾಳ್ವೆ. ಸರಿ ಸಮರು ಎನಗೆ ದೊರೆಯೋಳು, ಗಣಗುಣ ನೆನೆಸಿ ಮೆರೆಯುವೆ ಜಗದೇ.
ಸರಿ ಸಮರು ಎದೆಗೆ ದೊರೆಯೋ ದೊರೆಯೋ ಸಾರಿ ಸಾರಿ ಫಲ ಭುಜ ಪರಕ್ರಮ ತೋರಿ ಹಠ ಮಾಡೆ ವೈರಿಯ ಸಿರಗಳ ಬಲವನ್ನು ಮುರಿದು 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 ಸರಿ ಸಮರು ಎದೆಗೆ ದೊರೆಯೋ ದೊರೆಯೋ ಅಲ್ಲಿ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೆ ಅದನ್ನು ತಿಳಿಸುವಂತರಾಗಿ ಅಪ್ಪಣೆ ಮಹಾಪ್ರಭು. ಕೇಳು ರಾಜೇಂದ್ರನ ಕೇಳು ರಾಜೇಂದ್ರನ ಬೇಳುವ ಪರಿಯನು ಕೇಳು ರಾಜೇಂದ್ರನ ರಾಜೇಂದ್ರ ಅಂದಿಗೆ ಕೇಳು ಸಂತೋಷವ ಹೇಳುವೆ ನಾನೀಗಲೇ ಕೇಳು ಸಂತೋಷವ ಹೇಳುವೆ ನಾನೀಗಲೇ ಕೇಳು ರಾಜೇಂದ್ರನ ಬೇಳುವ ಪರಿಯನು ಕೇಳು ರಾಜೇಂದ್ರನ ಕಾಲ ಕಾಲಕ್ಕೆ ಮಳೆ ಬೀಳುತ್ತಿದ್ದ ಬೆಳೆಗಳು ಮಹೇಂದ್ರ ಅಂದಿಗೆ ಕಾಲ ಕಾಲಕ್ಕೆ ಮಳೆ ಬೀಳುತ್ತಿದ್ದ ಬೆಳೆಗಳು ಬೆಳೆಯುತ್ತ ಸೌಖ್ಯದಿಂದ ಬೆಳೆಯುತ್ತ ಸೌಖ್ಯದಿಂದ ಇರುವರು ಪ್ರಜೆಗಳು ಕೇಳು ರಾಜೇಂದ್ರನ ಬೇಳುವ ಪರಿಯನು ಕೇಳು ರಾಜೇಂದ್ರನ ಮಹಾಪ್ರಭು ಅಂದಿಗೆ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷವಿರೋರು ಮತ್ತೇನಪ್ಪಣೆ? ಬೇಷ್ ಬಹಳ ಸಂತೋಷವಾಯಿತು. ಈ ನಿನ್ನ ಪೀಠವನ್ನು ಮಂಡಿಸಿ ಅಪ್ಪಣೆ ಸೈನ್ಯಾಧೀಕ್ಷರೇ ಪೇಳೈ ಸೈ ಪೇಳೈ ಸೈನ್ಯಾಧಿನಾಥನೇ ಸೈನ್ಯಾಧೀಕ್ಷರೇ ಪೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ವೇಳೆ ಸೈನ್ಯಾಧೀಕ್ಷರೇ ಸುತ್ತಲಿರುತ್ತೀಗ ಶತ್ರುರಾಜರ ಸೈನ್ಯಾಧೀಕ್ಷರೇ ಸುತ್ತಲಿರುತ್ತೀಗ ಶತ್ರುರಾಜರು ಮುತ್ತು ಪಿಡಿಯುತ್ತಲೇ ತಲೋಟುಗ ಮುತ್ತು ಪಿಡಿಯುತ್ತಲೇ ತಲೋಟುಗ ಮಿತ್ರರಂತೆ ಬಾಳುತ್ತಿಗರೆ ಮಿತ್ರರಂತೆ ಬಾಳುತ್ತಿಗರೆ ಬೇಸರಿಸುವೆ ನಾವು ಚಿತ್ತದಲ್ಲಿ ಬೇಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೆ ಪ್ರಚಂಡನಾದ ಸೈನ್ಯಾಧೀಕ್ಷರೇ ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿದ್ರು ಅದನ್ನು ತಿಳಿಸುವಂತ ನಾವು ತಮ್ಮ ಅಪ್ಪಣೆ ಅಂತಾಗಲಿ ಮಹಾಪ್ರಭು. ಅರಸನೆ ಲಾಲಿಸು ಪರಿಯನೆ ಪೇಳ್ವೆನು ಅರಸನೆ ಲಾಲಿಸು ಪರಿಯನ್ನು ಪೇಳ್ವೆ ಅರಸನೆ ಲಾಲಿಸು ಪರಿಯನ್ನು ಪೇಳ್ವೆ ಅರುಚದಿಂದಲೇ ಲಾಲಿಸಿರೈ ಅರುಚದಿಂದಲೇ ಲಾಲಿಸಿರೈ ಬರಿ ಬರಿ ವಿಧದ ತಿರುಗುದ ಸೈನ್ಯವ
ಪರಮ ವೈರಿಗಳ ಖಂಡಿಸುವೆ. ಬಲದೊಳ್ಗದೆಯ ರಚನೆಯ ಮಾಡಿ ಜಗದೊಳ್ ಕೀರ್ತಿಯ ಗಳಿಸಿರುವೆ. ಬಲದೊಳ್ಗದೆಯ ರಚನೆಯ ಮಾಡಿ ಜಗದೊಳ್ ಕೀರ್ತಿಯ ಗಳಿಸಿರುವೆ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆನೆಂದರೆ, ಪರ ರಾಜ್ಯದ ಶತ್ರುಗಳು ನಮ್ಮನ್ನು ಕಂಡರೆ ತೆಕ್ಕಾಪಾಲಾಗಿ ಓಡುವರು. ಅದು ಅಲ್ಲದೆ ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಯನ್ನು ತಂದು ನಮ್ಮ ಭಂಡಾರಕ್ಕೆ ಒಪ್ಪಿಸುವವರು. ಮತ್ತೇನಪ್ಪಣ ಪ್ರಭು? ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಮಂಡಿಸು. ಆಯ್ತ್ರಿ ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ. ಮಂತ್ರಿ ಸೈನಿಕರೇ, ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ. ಬಲರೇ ಭೂಮಿಯೋಳ್ ಸಮನಾರಿಕರೇ. ಮಂತ್ರಿ ಸೈನಿಕರೇ, ಬಲರೇ ಭೂಮಿಯೋಳ್ ಸಮನಾರಿಕರೇ. ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ. ಮಂತ್ರಿ ದೈಮಯ ಬೆಂಬಲ ಎನಗಿರುವಲ್ಲೇ, ದೈಮಯ ಬೆಂಬಲ ಎನಗಿರುವ ರಾಜ್ಯವನ್ನಾಳುವ ದೊರೆಯಳು ನಾನು, ರಾಜ್ಯವನ್ನಾಳುವ ದೊರೆಯಳು ನಾನು. ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ, ಬಾಪು ಬಾಪು ನವ ಶೂರರೇ. ಶೂರರೇ ಮಂತ್ರಿ ಸೈನ್ಯಾಧೀಕ್ಷರೇ, ಹಿಮ್ಮಂತ ರಾಜತಂತ್ರ ನಿಪುಣರಾದ ಮಂತ್ರಿಯು ಅಸಹಾಯ ದೂರ ಸೈನ್ಯಾಧೀಕ್ಷನು ಈ ನನ್ನ ರಾಜಸ್ಥಾನದಲ್ಲಿರುವಾಗ ನನಗಾಗಲಿ ಈ ನನ್ನ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆಗೂ ಸಹ ಲಭಿಸಲಾರದು. ನಿಮ್ಮಿರುವರ ದಯದಿಂದ ನಾನು ಧನ್ಯನಾದನು. ನಿಮ್ಮ ಪೀಠವನ್ನು ಮಂಡಿಸುವಂತರಾಗಿ ಮಂತ್ರಿ. ಅದು ಅಲ್ಲದೆ ಆ ಕಾಳಿಂಗಪುರದ ಅರಸನಾದ ಕ್ಷತ್ರದ ಮಹಾರಾಜನು ದೇಶಾಂತರಗತನಾಗಿರುವನು. ಆದ ಕಾರಣ ಆ ಪಟ್ಟಣವನ್ನು ಒತ್ತಿಗೆ ಹಾಕಿ ಆ ಪಟ್ಟಣವನ್ನು ವಶಪಡಿಸಿಕೊಳ್ಳುವಂತ ಅತಿ ಜಾಗೃತಿಯಾಗಿ ನಡೆಯುವರಾಗಿ. ಮಹಾಪ್ರಭು, ಎಲ್ಲಿ ಹೋದರೋ ಕಾಣೆ ಈ ನನ್ನ ರಾಜ ರಾಣಿ. ಪರಮಾತ್ಮ, ಎಲ್ಲಿ 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 ಹುಡುಕಿದರೋ ತುಳುವೆ ಕಾಣಲಿಲ್ಲ ಎನಗೆ. ಎಲ್ಲಿ ಎಲ್ಲಿ ಹುಡುಕಿದರೋ ತುಳುವೆ ಕಾಣಲಿಲ್ಲ ಎನಗೆ. ಎಲ್ಲಿ ಹೋದರೋ ಕಾಣೆ ಈ ನನ್ನ ರಾಜ ರಾಣಿ. ರಾಜವನ್ನು ಸುತ್ತಿ ಬಂದೆ. ಪರ್ವತ್ಮ, ರಾಜವನ್ನು ಸುತ್ತಿ ಬಂದೆ, ಪುರವನ ಹುಡುಕಿ ಬಂದೆ. ರಾಜವನ್ನು ಸುತ್ತಿ ಬಂದೆ, ಪುರವನ ಹುಡುಕಿ ಬಂದೆ. ಎಲ್ಲಿ ಹೋದರೋ
ಕಾಣೆ ಈ ನನ್ನ ರಾಜ ರಾಣಿ. ಪರಮಾತ್ಮ, ಯಾರ ಸಂಗಡ ಬದುಕಲಿ, ಯಾರ ಸಂಗಡದ ಬಾಳಲಿ? ಅಯ್ಯೋ ದೈವವೇ, ಅನುದಯದಿ ನಿನ್ನಯ ಸಿರವಾ, ಅನುದಯದಿ ಬಲಿ ಕೊಡುವೆ ಮೂಡ. ಜೈ ಮದನೆ ರೈತಕ್ಕೆ ಸಿದ್ಧರಾದ ಮದಾಂತ ಎಲವಲವ ಏಡಿಯ ನಿಲ್ಲಲು ಮದಾನೆ ಎಲವಲೋ ನಿನ್ನನ್ನು ಇಲ್ಲಿಯೇ ಕೊಲ್ಲುವೆ ಹದಮೋ. ಎಣ್ಣೆಯಾರ ಹೊಂದಿಲ್ಲದ ಸಮಯದಲ್ಲಿ, ಎಣ್ಣೆಯಾರ ಹೊಂದಿಲ್ಲದ ಸಮಯದಲ್ಲಿ ಈ ನಮ್ಮಯ ರಾಜವ ಅಪಾರಿಸಲು ಬಂದೆಯ ಮೂಡ. ನೀಚನೆ ದುರಾತ್ಮನೆ ಕಠೋರ ಕೂಳ ಏಡಿಯ ನಂದನೆ ನಂದ ನೀಚನೆ ಮಥಾಂದನೆ ಕಠೋರ ಕೂಳ ಏಡಿ ನೀಚ ಪಾವಗಳು ನಿನ್ನ ಮೋಸಗೊಳಿಸುವೆ. ನೀಚ ಪಾವಗಳು ನಿನ್ನ ಮೋಸಗೊಳಿಸುವೆ. ನೀಚನೆ ಮಥಾಂದನೆ ಕೂಳ ಏಡಿಯ ಕಠೋರ ಕೂಳ ಏಡಿಯ ಕಠೋರ ಕೂಳ ಏಡಿಯ ಸೈಸದವನ್ನ ಒಡಲ ಬಗೆದು ಪುಡಿ ಪುಡಿ ನೈಚನವನ್ನ ಒಡಲ ಬಗೆದು ಪುಡಿ ಪುಡಿಯನ್ನ ಗುಟ್ಟಲೆ ನೀಚನೆ ದುರಾತ್ಮನೆ ಕಠೋರ ಕೂಳ ಮೋಸಗೊಳಿಸುವೆ. ಹೈ ಬಲಾದರೆ ಯಾವ ಯುದ್ಧವು ಬರುವುದ ನಿನಗೆ? ಬಾರೋ 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 ಯುದ್ಧಕ್ಕೆ ವೀರನೆಂದು ಮೆರೆಯಬೇಡವೋ. ಬಾರೋ 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 ಯುದ್ಧಕ್ಕೆ ವೀರನೆಂದು ಅದ ಮನೆ ನಿನ್ನ ಹೀಗಲೇ ಕೊಲ್ಲುವುದನ್ನು ಮನೆ ನಿನ್ನನ್ನು ಕೊಲ್ಲುವುದನ್ನು ಬಾರ 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 ಬೇಡವೋ. ಬಾರ 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 ಬಾವು ಯುದ್ಧಕ್ಕೆ ಬಾರ 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 ಬಾರು ಯುದ್ಧಕ್ಕೆ ಉತ್ತಮ ನಡೆಯದೆ ಕಥಾ ಯುದ್ಧ ಮಾಡುವೆ ಮಾಡುವ ನಡೆಯದೆ ಕಥಾ ಮಾಡುವೆ. ಬಾರ 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 ಮಲ್ಲ ಯುದ್ಧಕ್ಕೆ ಧೀರನಾಗಿ ನಾನು ನಿನ್ನ ಸೋಲಿಸುವೆನು. ಸಿದ್ಧರಾಗುವುದಾದ ಮಾಡುವೆಯೋ? ಮಂತ್ರಿ ಸೈನಿಕರೇ, ನಾವು ಈ ರಾಜ್ಯವನ್ನು ಗೆದ್ದಿದ್ದಾಯ್ತು. ನಾವಿನ್ನ ರಾಜ್ಯಭಾರವನ್ನು ಮಾಡೋಣ, ನೈರಿ ಹೋಗೋಣ. ಆಗಬಹುದು. ಮಾಡಿದೆ ತಾಯಿ ಮನಸ್ಸೀಗ ಭ್ರಷ್ಟರಾಗಿ ಇಲ್ಲಿ ತಿಂದುಕೊಂಡಿರುವರು.
ಇನ್ನು ಮುಂದೆ ಇವರ ಬಳಲುವಂತೆ ಮಾಡಿ, ಇನ್ನು ಮುಂದೆ ಇವರ ಬಳಲುವಂತೆ ಮಾಡಿ, ಕಡುದರದಿ ಬಡದರದಿ ಕಡುದರದಿ ಬಡುದರದಿ ಕಷ್ಟವನ್ನು ಕೊಡುವೆನು, ಕಷ್ಟವನ್ನು ಕೊಡುವೆನು, ಕಷ್ಟವನ್ನು ಕೊಡುವೆನು. ಆಹಾ, ನಾನು ಏನು ಮಾಡಿದರು ಹೀಗೆ ಸತ್ಯವನ್ನು ಮಾತ್ರ ಬಿಡುತ್ತಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಇರಲಿ, ನನ್ನ ಮಾಯಿಂದ ಈ ರಾಮಶಾಸ್ತ್ರಿಯ ಮಗನಾದ ದಂಡಪಾಲನಿಗೆ ನನ್ನ ವಕ್ರ ದೃಷ್ಟಿಯನ್ನು ಬೀರಿ ಈ ತಾಯಿ ಮಕ್ಕಳನ್ನು ಎರಡು ದಾರಿಗಳನ್ನಾಗಿ ಮಾಡಿದರು.